ಸಂಪ್ಗೆ ಸಂಪ್ಗೆ ಬಂದೇರಿ. ಏನೇ ಇದು? ಮನೆಗೆ ಹೆಂಡತಿ ಬಂದ್ಮೇಲೆ ಮಧ್ಯಾಹ್ನ ಮನೆಗೆ ಬಂದು ಬಿಸಿ ಬಿಸಿಯಾಗಿ ತಿಂದು ಈ ಸಂಪಿಗೆ ಸುವಾಸನೆ ತಗೊಂಡು ಹೋಗೋಣ ಅಂದ್ರೆ ಬೆಳಗ್ಗೆ ಬೆಳಗ್ಗೆನೆ ಎದ್ದು ಕ್ಯಾರಿಯರ್ ಕೊಡ್ತಾ ಇದೆಯಲ್ಲ, ಯಾಕೆ ಒಂದೇ ದಿನಕ್ಕೆ ಅಮ್ಮನ ಮನೆ ಜ್ಞಾಪಕ ಬಂದ್ಬಿಡ್ತಾ? ಅಮ್ಮನ ಮನೆಗೆ ಅಲ್ರಿ, ಇನ್ನೆಲ್ಲಿಗೆ? ಜಮೀನ್ದಾರ ಮನೆಗೆ. ಹೇಗಿದ್ರು ನೀವು ಬೆಳಗ್ಗೆ ಹೋದ್ರೆ ಬರೋದು ಸಾಯಂಕಾಲ ಆಗುತ್ತೆ. ಮನೇಲಿ ಒಬ್ಳೇ ಇರೋಕೆ ತುಂಬಾ ಬೋರು ರೀ. ಮುದ್ದು ಕೃಷ್ಣಂಗೆ ಮದ್ವೆ ಆದ್ಮೇಲೆ ಅವನ ಮನೆಗೆ ಹೋಗೇ ಇಲ್ಲ ರೀ. ನೋಡು ಸಂಪಿಗೆ, ನಿನ್ನ ಮನೆ ಅಂತ ಒಂದಿದ್ಮೇಲೆ ಬೇಜಾರು ಕಳೆಯೋಕ್ಕೆ ಅಂತ ಇನ್ನೊಬ್ರ ಮನೆಗೆ ಹೋಗೋದು ಚೆನ್ನಾಗಿರೋದಿಲ್ಲ. ಇದ್ರ ಮೇಲೆ ನಿನ್ನಿಷ್ಟ. ಸಂಪಿಗೆವಾ ಸಂಪಿಗೆವಾ, ಏನ್ ಮಗಪ್ಪ, ಏನಾಯ್ತು? ಏನ್ ಮಾವ, ಅಕ್ಕನ ಕೈ ಅಡಿಗೆ ಅಮೃತನಾ? ತಿನ್ನೋಡ ಗೊತ್ತಾಗತ್ತೆ. ತಗೋ ತಗೋ ತಗೋ. ಅಲ್ಲ ಮಾವ, ಖಾರದ ಪುಡಿ ಉಪ್ಪಿನ ಪುಡಿನ ಚಮಚದಲ್ಲಿ ಹಾಕೋದ್ ಬಿಟ್ಬಿಟ್ಟು ಡಬ್ಬಗಟ್ಲ ಸುರಿದ್ಬಿಟ್ಟಿದಾಳಲ್ಲ. ಅಲ್ಲ, ಗಂಡನಿಗೆ ಬಿಸಿ ಬಿಸಿಯಾಗಿ ಅಡ್ಗೆ ಮಾಡಿಟ್ಟು ಊಟಕ್ಕೆ ಮನೆಗೆ ಬನ್ನಿ ಅಂತ ಹೇಳೋದ್ ಬಿಟ್ಬಿಟ್ಟು ಕ್ಯಾರಿಯರಲ್ಲಿ ಕೊಟ್ಟು ಕಳ್ಸಿಬಿಟ್ಟಿದ್ದಾಳೆ. ಅದ್ ಸರಿ, ಇಷ್ಟೊತ್ತಲ್ಲಿ ನೀನ್ ಯಾಕೆ ಇಲ್ಲಿಗೆ ಬಂದೆ? ಏನಿಲ್ಲ, ಅಮ್ಮ ಸ್ವಲ್ಪ ಸಾಂಬಾರ್ ಪುಡಿ ಖಾರದ ಪುಡಿ ಉಪ್ಪಿನಕಾಯಿನ ಅಕ್ಕನಿಗೆ ಕೊಟ್ಬಿಟ್ ಬಾ ಅಂತ ಹೇಳಿದ್ಲು. ಮನೆಗೆ ಹೋಗಿ ನೋಡಿದ್ರೆ ಬೀಗ ಹಾಕಿತ್ತು. ಅಲ್ಲ, ಮದ್ವೆ ಆದ ಹೊಸ್ತಲ್ವಾ, ಅದಕ್ಕೆ ಅಕ್ಕನ ಜೊತೆಲೆ ಸೊಸೈಟಿಗೆ ಕರ್ಕೊಂಡು ಬಂದಿದ್ಯೇನೋ ಅನ್ಕೊಂಡೆ. ಅಮ್ಮ, ನನ್ ಮಾತು ಕೇಳಿ. ಜಮೀನ್ದಾರ ಮನೆ ಸೊಸೆ ಮನೆ ಬಿಟ್ಟು ಹೋಗಿರೋದು ಅವರ ಪರಂಪರೆನೇ ಇಲ್ಲಮ್ಮ. ನೋಡಿ, ಏನೇ ತಪ್ಪಾಗಿದ್ರು ನಾನು ಅವ್ನಿಗೆ ಹೇಳಿ ಕ್ಷಮಾಪಣೆ ಕೇಳಿಸ್ತೀನಿ. ದಯವಿಟ್ಟು ನೀವು ಒಳಗೆ ನಡೀರಿ. ನೀನೇನೇ ಹೇಳಿದ್ರು ಒಂದ್ ನಿಮಿಷ ಕೂಡ ನಾನು ಮನ್ಲಿರೋಲ್ಲ. ಸತ್ರು ಅವ್ರ ಜೊತೆ ಸಂಸಾರ ಮಾಡೋಲ್ಲ. ನಿನ್ ಮಾತು ಅಂದ್ರೆ ಅವ್ರ ವೇದವಾಕ್ಯ ನೋಡು. ಬೇಕಾದ್ರೆ ನೀನೇ ಹೋಗಿ ಅವ್ರ ಜೊತೆ ಸಂಸಾರ ಮಾಡು. ಒಂದ್ ಹೆಣ್ಣಿಗೆ ಎಷ್ಟೇ ಐಶ್ವರ್ಯ ಇದ್ರು ಅವಳಿಗೆ ತನ್ನ ಗಂಡನಿಂದ ಸುಖ ಸಿಗದೆ ಇದ್ರೆ ಏನ್ ಪ್ರಯೋಜನ ಹೇಳು? ನನ್ ಗಂಡ ಬರೀ ಪೆದ್ದ ಅನ್ಕೊಂಡಿದ್ದೆ, ಆದ್ರೆ ಶಂಡ ಅನ್ಕೊಂಡಿರ್ಲಿಲ್ಲ. ಮಾದಪ್ಪ, ಹೋಗಿ ಡಾಕ್ಟರ್ ಫೋನ್ ಮಾಡು. ಬೇಡಮ್ಮ ಬೇಡ, ನಾನಿನ್ ಹೆಚ್ಚೊತ್ತು ಬದುಕಲ್ಲ. ಅಪ್ಪಯ್ಯ, ಅವಳು ಹೋದ್ರೆ ಹೋಗ್ಲಿ, ನನ್ನ ಜೊತೆಲಿ ಆಟ ಆಡಕ್ಕೆ ಸಂಪಿಗೆ ಇದ್ದಾಳೆ. ನೀನ್ ಅಳ್ಬೇಡ ಅಪ್ಪಯ್ಯ, ನೀನ್ ಅಳ್ಬೇಡ ಅಪ್ಪಯ್ಯ. ಅಪ್ಪ ಅಮ್ಮ, ಸಂಪಿಗೆ ಇವನು ನಿನ್ನ ಮಾತನ್ನಲ್ದೆ ಬೇರೆಯವ್ರ ಮಾತನ್ನ ಕೇಳಲ್ಲ. ಅವನಿಗಿರೋ ಕಾಯಿಲೆನ ವಾಸಿ ಮಾಡಿ ಅವನೊಬ್ಬನ ಮನುಷ್ಯನಾಗಿ ಮಾಡ್ತೀನಿ ಅಂತ ನನಗೆ ಮಾತು ಕೊಡ್ತೀಯೇನಮ್ಮ? ಈ ಕೆಲಸನ ನಿನ್ನ ಬಿಟ್ರೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ನೀ ನನ್ನ ಮಗಳು ಅಂತ ಈ ಮಾತನ್ನು ಕೇಳ್ತಾ ಇದ್ದೀನಿ. ಹಾಗೆ ನಡೆಸಿಕೊಡ್ತೀನಿ ಅಂತ ನನಗೆ ಮಾತು ಕೊಡ್ತೀಯೇನಮ್ಮ? ಖಂಡಿತವಾಗಿ ನಡೆಸ್ಕೊಡ್ತೀನಿ ಜಮೀನ್ದಾರೆ. ತುಂಬಾ ಸಂತೋಷನಮ್ಮ. ಅಪ್ಪಯ್ಯ ಅಪ್ಪಯ್ಯ, ಜಮೀನ್ದಾರೆ. ಸಂಪಿಗೆ, ಏನ್ ಯೋಚನೆ ಮಾಡ್ತಿದ್ಯಾ? ಅನ್ನ ಉಕ್ಕಿ ಒಲೆ ಹಾರಾಗ್ತಾ ಇದೆ. ಯಾಕೆ ಕಳ್ತೀಯ ಸಂಪಿಗೆ? ಹಿರಿಯರ ಮಾತನ್ನು ಕೇಳಿ ಅನುಸರಿಸ್ಕೊಂಡು ಹೋದ್ರೆ ಈ ಮನೆ ದೇವಲೋಕನೂ ಆಗುತ್ತೆ, ಪ್ರೇಮಲೋಕನೂ ಆಗುತ್ತೆ. ನೋಡು,
ನಿಮ್ಮಮ್ಮ ಅಡುಗೆಗೆ ಅಂತ ಖಾರ ಪುಡಿ ಮಸಾಲೆ ಪುಡಿ ಎಲ್ಲ ಕಳಿಸಿದಾಳೆ. ನೀನು ಮನೇಲಿ ಇರ್ಲಿವಲ್ಲ, ಕಾವೇರಿ ಬಂದು ಸೊಸೈಟಿಲಿ ಕೊಟ್ಟು ಹೋದ್ಲು. ಕಣ್ಣು ಒರೆಸ್ಕೊ. ಕಾವೇರಿ ಏನೇ ಮಾಡ್ತಾ ಇದೀಯಾ? ಸಂಪಿಗೆ ಗಿಡ ನೆಡ್ತಿದ್ದೀನಮ್ಮ. ಅಕ್ಕ ಮನೆಯಿಂದ ಹೊರಟದ್ಮೇಲೆ ಅವಳ ಜ್ಞಾಪಕಕ್ಕೆ ಅಂತ ಈ ಗಿಡ ನೆಡ್ತಾ ಇದ್ದೀನಿ. ಸಂಪಿಗೆ ಹೋದ್ಲು ಅಂತ ಸಂಪಿಗೆ ಗಿಡ ನೆಡ್ತಾ ಇದೀಯಾ? ಆಮೇಲೆ ನೀ ಹೋದ್ಮೇಲೆ ಕಾವೇರಿ ಗಿಡ ನೋಡ್ಕೊಂಡು ನಾನೆಲ್ಲೇ ಹೋಗ್ಲಿ? ಅಯ್ಯೋ ಬಿಡಮ್ಮ, ಅಷ್ಟೊತ್ತಿಗೆ ಕಾವೇರಿ ನೀರು ಕೊಳೆಯಿಂದ ನಮ್ಮ ಮನೆಗೆ ಬಂದಿರುತ್ತೆ. ಅದನ್ನ ಕುಡಿಯುವಾಗ ನನ್ನ ನೆನೆಸ್ಕೊ ಸಾಕು. ಅಮ್ಮ 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 ಸಂಪಿಗೆ ಬಾರೇ ಬಾ. ನಿನ್ನೆ ಜ್ಞಾಪಿಸ್ಕೊತಾ ಇದ್ದೆ. ಏನೊಬ್ಳೆ ಬಂದಿದ್ಯಾ? ರಾಜನ ಬರ್ಲಿಲ್ವೇನೆ? ಇಲ್ಲಮ್ಮ, ಸೊಸೈಟಿಲಿ ಸ್ಟಾಕ್ ಚೆಕಿಂಗ್ ಇದೆ ಅಂತ ಬೆಳಗ್ಗೆನೆ ಹೋದ್ರು. ಹೌದಾ? ಬಾ. ಚೆನ್ನಾಗಿದ್ದೇನೆ? ಕೂತ್ಕೋ, ಕಾಫಿ ತರ್ತೀನಿ. ಬೇಡಮ್ಮ, ಈಗ ತಾನೇ ಕುಡ್ಕೊಂಬಂದೆ. ಅಮ್ಮ, ಅಪ್ಪ ಕಾವೇರಿಯಲ್ಲಿ ಕಾಣಿಸ್ತಿಲ್ಲ. ನಿಮ್ಮಪ್ಪ ತಹಸೀಲ್ದಾರ್ ನೋಡಕ್ಕೆ ಅಂತ ಹೋದ್ರು. ಕಾವೇರಿ ಬಟ್ಟೆ ಉಕ್ಕೊಂಡ್ ಬರ್ತೀನಿ ಅಂತ ಹೊಳೆಗೆ ಹೋಗಿದ್ದಾಳೆ. ಅಮ್ಮ, ನಾನು ಮುಟ್ಟಾಗಿ 3 ತಿಂಗಳಾಯ್ತು. ಅದನ್ನ ಯಾಕೆ ಅಷ್ಟು ಸಂಕಟ ಪಟ್ಕೊಂಡು ಹೇಳ್ತಿದ್ದೀಯಾ? ಸಂತೋಷವಾಗಿ ಹೇಳು. ಅಮ್ಮ, ನನಗೀಗಲೇ ಮಗು ಬೇಡ. ಅಮ್ಮ, ನನಗೀಗಲೇ ಮಗು ಆದ್ರೆ ನನ್ನ ಸೌಂದರ್ಯ ಎಲ್ಲ ಹಾಳಾಗ್ಬಿಡುತ್ತೆ. ಅದಕ್ಕೆ ಯಾವುದಾದ್ರೂ ಡಾಕ್ಟ್ರಿಗೆ ಹೇಳಿ ತೆಗಿಸ್ಬಿಡೋಣ. ಏನಂದೆ? ತೆಗಿಸ್ಬಿಡೋದಾ? ಇನ್ನೊಂದ್ ಸಲ ಈ ಮಾತೆತ್ತಿದ್ರೆ ಚಪ್ಲಿಲ್ ಹೊಡೆದು ಬಿಡ್ತೀನಿ. ಓಹೋ, ಏನ್ ಅಮ್ಮವರು ಇವತ್ತು ತುಂಬಾ ಒಳ್ಳೆ ಮೂಡಲ್ಲಿ ಇದ್ದಂಗೆ ಇದೆಯಲ್ಲ. ಏನು ಅಂದ್ರೆ, ನಾನೊಂದು ಕೇಳ್ತೀನಿ, ಅದಕ್ಕೆ ನೀವು ಒಪ್ಪಿಗೆ ಕೊಡ್ತೀರಾ? ನನ್ನ ಕೈಲಿ ಕೊಡಕ್ ಸಾಧ್ಯ ಆದ್ರೆ ಖಂಡಿತ ಕೊಡ್ತೀನಿ. ಈಗ ಮದುವೆ ಆದ್ಮೇಲೆ ಬೇಗ ಮಗು ಆಗುತ್ತಲ್ಲ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಏನ್ ಹೇಳ್ತೀನಿ, ದೇವ್ರು ನಮಗೆ ಬೇಗ ಆಶೀರ್ವಾದ ಮಾಡ್ನಲ್ಲ ಅಂತ ಸಂತೋಷ ಪಡ್ತೀನಿ. 2-3 ವರ್ಷ ತಡವಾಗಾದ್ರೆ? ತಡವಾಗಾದ್ರೂ ಆಯ್ತಲ್ಲ ಅಂತ ದೇವರಿಗೆ 100 ತೆಂಗಿನಕಾಯಿ ಹೊಡಿತೀನಿ. ನನ್ನೇ ತಗೋ, ನಮ್ಮ ಅಪ್ಪ ಅಮ್ಮನಿಗೆ ಮದುವೆ ಆಗಿ 7 ವರ್ಷ ಆದ್ಮೇಲೆ ನಾನು ಹುಟ್ಟಿದ್ನಂತೆ. ಹೌದಾ? ಏನು ಅಂದ್ರೆ, ನಮಗೂ 7 ವರ್ಷ ಆದ್ಮೇಲೆ ಹುಟ್ಟಿದ್ರೆ ಹೇಗೆ? ಅದಿರ್ಲಿ, ಇದನ್ನೆಲ್ಲ ಯಾಕೆ ಕೇಳ್ತಿದ್ಯಾ? ಈಗ ನನಗೆ 3 ತಿಂಗಳು. ಸತ್ಯ? ಏನು ಅಂದ್ರೆ, ಇನ್ನೊಂದು 2 ವರ್ಷ ಮಕ್ಕಳು ಬೇಡ, ತೆಗೆಸ್ಬಿಡ್ತೀನಿ ಅಂತ ಅಮ್ಮಂಗೆ ಹೇಳ್ದೆ. ಅದಕ್ಕೆ ಅವಳೇನೆಂದು? ಚಪ್ಲಿಲ್ ಹೊಡಿತೀನಿ ಅಂದ್ರು. ಅವಳಂದ್ಲು, ನಾನಾಗಿದ್ರೆ ಹೊಡಿತಿದ್ದೆ. ಸಂಪಿಗೆ, ಮನೆಗೆ ಮಕ್ಕಳಾದ್ರೆ ಎಲ್ಲ ಸಂಪತ್ತಿದ್ದ ಹಾಗೆ. ಒಳ್ಳೆ ಸುದ್ದಿ ತಂದಿದ್ಯಾ? ಹೋಗಿ ಸಿಹಿ ತಿಂಡಿ ಮಾಡು. ಅಕ್ಕ, ಇನ್ಮೇಲೆ ನಿನ್ ಕೆಲಸ ಮಾಡಿ ಆಯಾಸ ಮಾಡ್ಕೋಬೇಡ. ಅಮ್ಮನೆ ಎಲ್ಲ ಮಾಡ್ಕೊಟ್ ಕಳ್ಸಿದ್ದಾಳೆ. ತಗೋ ಮಾವ. ತಗೋ ಅಕ್ಕ. ತಗೋ ತಗೋ, ಇನ್ನೊಂದು ಲಾಡು ತಿನ್ನು. ಅಯ್ಯೋ ಸಾಕೆ. ಇನ್ಮೇಲೆ ನಿನಗೆ ಸಿಂಗಲ್ ಅಲ್ಲ, ಎಲ್ಲ ಡಬಲ್. ಮಾವ, ಇನ್ಮೇಲೆ ಅಕ್ಕನ ಜೊತೆ ಕಬಡ್ಡಿ ಆಟ, ಚಿನ್ನಿಕೋಲ ಆಟ ಎಲ್ಲ ಬಂದು. ಈಗಾಗ್ಲೇ ಅವಳಿಗೆ 3 ತಿಂಗಳು, ಅದು ಸೇರಿ 6 ಬಾಣಂತನ ಅದೆಲ್ಲ ಒಟ್ಟಿಗೆ ಕನಿಷ್ಠ ಪಕ್ಷ 9 ತಿಂಗಳು. ನಿನಗೆ ಬ್ರಹ್ಮಚಾರಿ ವ್ರತನೇ ಗಟ್ಟಿ. 9 ತಿಂಗಳು ಕಾಯ್ಬೇಕಾ? ಸಂಪಿಗೆ, ಯಾಕೆ ಮಗುಗೆ ಬಾಟ್ಲಾಲ್ ಕುಡಿಸ್ತಿದ್ಯಾ? ತಾಯಿ ಹಾಲಿಗಿಂತ ಶ್ರೇಷ್ಠವಾದದ್ದು ಶಕ್ತಿ ಕೊಡೋದು ಬೇರೆ ಯಾವುದಿಲ್ಲ ಅಂತ ಗೊತ್ತಿಲ್ಲ ನಿನಗೆ? ಇದಕ್ಕೆ ಶಕ್ತಿ ಬರುತ್ತೆ ಅಂತ ನನ್ನ ಶಕ್ತಿನ, ಸೌಂದರ್ಯನ ನಾನು ಹಾಳು ಮಾಡ್ಕೊಳ್ಳ? ಯಾಕಾದ್ರೂ ಹುಟ್ಟೋ ಇದ್ದಾರಿದ್ರು ಮುಂಡೆದು. ಏಯ್, ಮನೆಗೆ ಲಕ್ಷ್ಮಿ ತರ ಹೆಣ್ಮಗು ಹುಟ್ಟಿದ್ರೆ ಅದನ್ನ ಯಾಕೆ ದರಿದ್ರ ಅಂತ್ಯ? ಇಲ್ಲ, ಸಿರಿದೇವಿ ಅಂತ ತಲೆ ಮೇಲೆ ಕೂರಿಸ್ಕೊಂಡಿರ್ತೀನಿ. ಎಲ್ಲರ ಹತ್ರನೂ ಬಡ್ಕೊಂಡೆ, ಬೇಡ ನಮಗೀಗ್ಲೇ ಮಗು ಬೇಡ ಅಂತ. ಯಾರಾದ್ರೂ ನನ್ನ ಮಾತು ಕೇಳಿದ್ರಾ?
ಇದು ಹುಟ್ಟಿ ನನ್ನ ಪ್ರಾಣ ಹಿಂಡ್ತಾ ಇದೆ. ಅಯ್ಯೋ 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 ಅಯ್ಯೋ, ಶನಿ ಮುಂಡೆದು ನನ್ನ ಮೇಲೆಲ್ಲ ಕಕ್ಬಿಡ್ತು. ಅಯ್ಯೋ ನನ್ನ ಹೊಸ ಸೀರೆಲ್ಲ ಹಾಳಾಗೋಯ್ತು. ಬಿಗಡೆ ಮುಂಡೆದು. ಮಾವ ಕೊಡು ಮಾವ, ನಾನು ಎತ್ಕೋತೀನಿ. ಅಮ್ಮ ಅಮ್ಮ ಅಳ್ಬೇಡ ಮಗ, ಯಾಕಮ್ಮ ಹಾಕೋ ಚಿನ್ನ. ಕಾವೇರಿ, ಹಾಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಡು. ಯಾಕೋ ಮಗ್ಲೇ ಅಮ್ಮನ್ ಚೀರೆ ಮೇಲೆಲ್ಲ ಕಕ್ಬಿಟ್ಟಿಯಲ್ಲೇ, ಹಾಲು ಇಡಿಸ್ಲಿಲ್ವಾ? ಎದೆ ಹಾಲು ಕುಡಿಸ್ದೆ, ಪೌಡರ್ ಹಾಲು ಕುಡಿಸಿದ್ರೆ ಮಕ್ಕಳು ಕಕ್ಕಳದ ಇನ್ನೇನ್ ಮಾಡ್ತವೆ? ನೋಡು ಸಂಪಿಗೆ, ಮಕ್ಕಳಿಗೆ ತಾಯಿ ಹಾಲು ಕುಡಿಸಿದ್ರೇನೆ ತಾಯಿ ಮೇಲೆ ಪ್ರೀತಿ ಹೆಚ್ಚಾಗೋದು. ಇಲ್ದಿದ್ರೆ ಪಕ್ಷಿಗಳ ತರ ರೆಕ್ಕೆ ಪಕ್ಕ ಬಂದ ತಕ್ಷಣ ತಂದೆ ಯಾರೋ ತಾಯಿ ಯಾರು ಅಂತ ಗೊತ್ತಿಲ್ಲದೆ ಹೊರಟೋಗ್ತವೆ. ಪ್ರೀತಿ ವಾಸನದ ಬಂಧನವೇ ಗೊತ್ತಿರೋದಿಲ್ಲ. ಎದೆ ಹಾಲು ಕುಡಿಸಿ ಮಕ್ಕಳನ್ನ ಸಾಕಕ್ಕೂ ತಾಯಿ ಅದೊಳಗೆ ಪಡ್ಕೊಂಡ್ ಬಂದಿರ್ಬೇಕು. ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ. ಮಾತಿಗೆ ಮಾತು ಬೆಳೆಸಿ ಸುಮ್ಮನೆ ಮಾವನ ಮನಸ್ಸು ಯಾಕೆ ನೋಯಿಸ್ತೀಯಾ? ಇನ್ನೇನೇ ಮಾಡ್ಲಿ, ಇದೆಲ್ಲ ಮಾಡಿ ನನಗೆ ಅನುಭವ ಇಲ್ಲ. ನಾನೇನು ಹತ್ತಿ ದಿನ ಅನುಭವ ಆಗೋದಕ್ಕೆ? ಹೆಣ್ಣು ಅಂದ್ಮೇಲೆ ಇದೆಲ್ಲ ಕಲ್ತ್ಕೋಬೇಕು. ನೋಡೆ, ಮಗು ಎದೆ ಹಾಲು ಕೊಡದೆ ನೀನು ಈ ರೀತಿ ಮೈ ಬೆಳೆಸ್ಕೊಂಡ್ರೆ ತಾಯಿ ತನ್ನ ಸುಖನೇ ಕಳ್ಕೊತೀಯಾ? ಅಕ್ಕ, ಈ ಗಲಾಟೆಲಿ ಬಂದ ವಿಷಯ ಹೇಳೋದನ್ನೇ ಮರ್ತ್ಬಿಟ್ಟೆ. ನಾಳೆ ದೀಪಾವಳಿ ಅಲ್ವಾ? ಇವತ್ ಸಂಜೆನೆ ನಿನ್ನನ್ನು ಮಾವನ್ನು ಅಮ್ಮ ಮನೆಗೆ ಬರಕ್ ಹೇಳಿದಾಳೆ. ಓಹೋ, ಇದೆಲ್ಲ ನಿನ್ನ ಹಿಕ್ಮತ್ತಾ? ಊರೊಳಗೆ ಇಂತ ಹುಡುಗಾಟ್ಕೊಳ್ಳಿ ಆಟನೆಲ್ಲ ಈ ಪ್ರೆಸಿಡೆಂಟ್ ಬಿಟ್ರೆ ಬೇರೆ ಇನ್ಯಾವನ್ ಮಾಡಕ್ ಸಾಧ್ಯನೇ? ನನ್ ತಮ್ಮ ನಿನ್ನ ಇಟ್ಕೋಬೇಕು ಅಂತಿದ್ದ. ಅಷ್ಟ್ರಲ್ಲಿ ನಿಮ್ಮ ಮಾವ ಬಂದು ಅವನ್ ಬಾಯೊಳಗ್ ಮೂರಿಡಿ ಮಣ್ಣು ಹಾಕ್ಬಿಟ್ಟ. ನಾನು ನಿನ್ನ ಇಟ್ಕೊಳ್ಳೋದ್ರೊಳಗೆ ಒಂದೇ ಒಂದ್ಕಿಂತ ನಿನ್ನ ಹಿಂಗ್ ಮುಟ್ಟೋಡೋಣ ಅಂತ ಆಸೆ. ಅದಕ್ಕೆ ಈ ಪಟಾಕಿ ಸರನ ಹಚ್ಬಿಟ್ಟು ನಿನ್ನ ನನ್ನ ಹತ್ರಕ್ ಬರಕ್ ಮಾಡ್ಕೊಂಡೆ. ನಿನ್ನ ಆಸೆಗೆ ಬೆಂಕಿ ಹೋಗಲ್ಲ. ಲೇ ಚಟ್ರಿ ಅಚ್ಚ. ಹೊಡೆತಕ್ಕೆ ಅವನು ತಲೆ ತಿರುಗಿ ಬುಗುರಿ ಆಗ್ಬಿಡ್ಬೇಕು. ನಮ್ ದಣಿ ನಿನ್ ಕರೀತಾವ್ರಲ್ಲಪ್ಪ. ಪಟಾಕಿ ಕೊಡು. ಬೆಂಕಿ ಪಟ್ಟ ಕೊಡು. ರಾಜಣ್ಣ ಬೇಡಪ್ಪ, ನಿನ್ ದಬ್ಬ ಹೇಳ್ತೀನಿ ಬೇಡಪ್ಪ, ನಾನ್ ಸಾಯಿಸ್ಬೇಡಪ್ಪ ರಾಜಣ್ಣ. ಅಯ್ಯೋ ಅಯ್ಯೋ ಬೇಡಪ್ಪ, ಅಯ್ಯೋ ಬೇಡಪ್ಪ, ನಿನ್ ದಬ್ಬ ಹೇಳ್ತೀನಿ ಬೇಡಪ್ಪ ರಾಜಣ್ಣ. ನಮ್ಮೂರನ್ನ ಮಾಜಿ ಪ್ರೆಸಿಡೆಂಟ್ ಅಂತ ಬಿಡ್ತಾ ಇದ್ದೀನಿ. ಇನ್ನೊಂದ್ ಸಲ ನಿನ್ ಹರ್ಕಲ್ ಬುದ್ಧಿ ನಮ್ಮೂರನ್ನ ಹೆಣ್ಮಕ್ಳ ಹತ್ರ ತೋರ್ಸಿದ್ರೆ
ಉಷಾ ಅಯ್ಯೋ ಅಯ್ಯೋ ಏನ್ ಮಾವ ಹಚ್ಚಿಬಿಡ್ಬೇಕಾಗಿತ್ತು ಮಾವ ನಮಗ್ ಮನುಷ್ಯತ್ವ ಇದೆಯಲ್ಲ ಕಾವೇರಿ.